ನಮಸ್ಕಾರ ರೀ. ಇವತ್ತು ಆ, ಈ ಡಿವಿಷನ್ಗಳು ಏನದಾವಲ್ಲ, ಈ ಡಿವಿಷನ್ ಅಂತಂದ್ರೆ ಅದು ಬ್ಲಾಕ್ ಎಲಿಮೆಂಟ್ ಅದು. ಆದರೆ ಒಂದು ಡಿವಿಷನ್ ಬರೆದ್ರಪ್ಪ ಅಂತಂದ್ರೆ ಅದ್ರ ಮಗ್ಲ ಖಾಲಿ ಜಾಗ ಇದ್ದರೂ ಬೇರೆದು ಏನೂ ಎಲಿಮೆಂಟ್ ತೊಗೊಳಂಗಿಲ್ಲ. ಅಂಥವನ್ನ ನಾವು ಒಂದು ರೋದೊಳಗೆ 3 ಡಿವಿಷನ್ ಹೆಂಗೆ ಕುಂದಿರ್ಸೋದು ಅದನ್ನು ನಾವು ಈ ಇದ್ರೊಳಗೆ ಸೆಷನ್ ಒಳಗೆ ಡಿಸ್ಕಷನ್ ಮಾಡೋಣ. ಸೊ ನಾನು ಡೈರೆಕ್ಟ್ ರಿಯಾಕ್ಟ್ ಜೆಎಸ್ಸನ್ನು ನಾವು ಏನು ಮಾಡೋದು, ರಿಯಾಕ್ಟ್ ಜೆ ಎಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಅದರೊಳಗೆ ನಾವೇನು ಮಾಡೋದು, 3 ಡಿವಿಷನನ್ನು ಒಂದೇ ರೋದೊಳಗೆ ಹೆಂಗೆ ಕುಂದಿರ್ಸೋದು ಇದ್ರೊಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇದ್ರೊಳಗೆ ಬಂದ 2 ಸಿಗ್ತಾವೆ ನಿಮಗೆ. ಒಂದು ರಿಯಾಕ್ಟ್ ಜೆ ಎಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಒಂದು, ಆಮೇಲೆ ಟಾಸ್ಕ್ ಏನು ರೀ 3 ಡಿವಿಷನ್ ಒಂದೊಂದು ರೋದಾಗ ಕುಂದಿರ್ಸೋದು. ಹೌದ್ರೆ? ಸೊ ನಾ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಫೋಲ್ಡ್ರದೊಳಗೆ ಟ್ರೈಪ್ಲೆಕ್ಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇದೇ ಫೋಲ್ಡ್ರದೊಳಗೆ ನೀವು ಓಪನ್ ವಿತ್ ವಿಜುವಲ್ ಸ್ಟುಡಿಯೋ ಕೋಡ್ ಮಾಡಿರಿ. ಇಲ್ಲಿಕಪ್ಪ ಅಂತಂದ್ರೆ ನೀವು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ ಗೋ ಫಾರ್ ಅ ಫೈಲ್, ಓಪನ್ ಅ ಫೋಲ್ಡ್ರ್ ಅಂತಂದು ಆ ಫೋಲ್ಡ್ರನ್ನ ನೀವು ಓಪನ್ ಮಾಡಿರಿ. ಸೊ ಇದ್ರೊಳಗೆ ನೆಕ್ಸ್ಟ್ ನಂದು ಈ ಫೋಲ್ಡ್ರದೊಳಗೆ ಅದನ್ನು ನೆಕ್ಸ್ಟ್ ಗೋ ಫಾರ್ ಅ ಟರ್ಮಿನಲ್. ಈ ಟರ್ಮಿನಲ್ದೊಳಗೆ ಫಸ್ಟ್ ನೀವೇನು ಮಾಡಬೇಕು, ಯು ಶುಡ್ ಕ್ರಿಯೇಟ್ ಆ್ಯನ್ ರಿಯಾಕ್ಟ್ ಆ್ಯಪ್. ಹೌದ್ರೆ? ಸೊ ಕ್ರಿಯೇಟ್ ಹೆಂಗೆ ಮಾಡೋದು, NPX ಆಮೇಲೆ ಕ್ರಿಯೇಟ್ ರಿಯಾಕ್ಟ್ ಆ್ಯಪ್. ಆದರೆ ಒಂದು ಡಾಟ್ ಹೊಡ್ರಿ, ಎಂಟ್ರ್ ಹೊಡ್ರಿ. ಸೊ ಇದು ಏನಾಕೈತಿಪ್ಪ ಅಂತಂದ್ರೆ ರಿಯಾಕ್ಟ್ ಅಪ್ಲಿಕೇಶನ್ ಏನಾಕೈತಿ ತನ್ನ ತಾನೇ ಕ್ರಿಯೇಟ್ ಆಕೈತಿ. ಸೊ ಇದು ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೇನಿರ್ಬೇಕು, ಇಂಟರ್ನೆಟ್ ಕನೆಕ್ಟೆಡ್ ಇರ್ಬೇಕು. ಇಂಟರ್ನೆಟ್ ಕನೆಕ್ಟೆಡ್ ಇರ್ಲಿಕ್ಕಪ್ಪ ಅಂತಂದ್ರೆ ಒಂದು ಸಲ ಚೆಕ್ ಮಾಡ್ಕೊರಿ. ಸೊ ಇದೇನು ಒಂದು ನಿಮಿಷ ಇಲ್ಲಿ ನೋಡ್ರಿ, ಇದು ಇಂಟರ್ನೆಟ್ ಯಾಕೆ ಕನೆಕ್ಟ್ ಇಲ್ಲ. ಸೊ ಕನೆಕ್ಟೆಡ್ ಇಲ್ಲಿಗಪ್ಪ ಅಂತಂದ್ರೆ ನಿಮ್ಮದು ಹಾಟ್ಸ್ಪಾಟ್ ಏನೈತಲ್ಲ, ಹಾಟ್ಸ್ಪಾಟ್ ಓಪನ್ ಮಾಡಿಕೊಂಡು ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ಇಂಟರ್ನೆಟ್ ಯಾಕೆ ಕನೆಕ್ಟ್ ಆಗೋದು, ನೌ ಇಟ್ ಈಸ್ ಇನ್ಸ್ಟಾಲಿಂಗ್ ದ ಥಿಂಗ್ಸ್. ನೀವು ಇನ್ಸ್ಟಾಲೇಷನ್ ಆಗೋ ಹೊತ್ನಾಗ ನೀವು ಇಲ್ಲಿ ಲೆಫ್ಟ್ ಸೈಡ್ನೊಳಗೆ ನೀವು ನೋಡ್ಕೊತ ಇರಿ ಏನೇನು ಇನ್ಸ್ಟಾಲೇಷನ್ ಆಕಾವೋ ಏನೇನಿಲ್ಲ ಅಂಥೇಳಿ. ನೀವು ಜಸ್ಟ್ ಹ್ಯಾವ್ ಎ ಲುಕ್ ಆನ್ ದಿಸ್, ನಿಮಗೆ ಗೊತ್ತಾಕೈತಿ. package.json ಇನ್ಸ್ಟಾಲ್ ಆಲ್ರೆಡಿ ಆಗೈತಿ, ಇನ್ನೂ ಉಳ್ಕದ್ದು ಏನೇನು ಆಕೈತಿ ಅಂಥೇಳಿ ನಿಮ್ಗೆ ಗೊತ್ತಾಕೈತಿ. ಇದು ಇನ್ಸ್ಟಾಲೇಷನ್ ಆಗೋ ಮಟ್ಟ ನಾವು ವೇಟ್ ಮಾಡಬೇಕು. ಸೊ ಇನ್ಸ್ಟಾಲೇಷನ್ ಆದಮೇಲೆ ಜಸ್ಟ್ ನೀವು ಇದನ್ನು ಹೆಂಗೆ ರನ್ ಮಾಡ್ಬೇಕಪ್ಪ ಅಂತಂದ್ರೆ npm ಸ್ಟಾರ್ಟ್ ಅಂಥೇಳಿ ನೀವು ಈ ಕಮಾಂಡ್ ಹೊಡೆದ್ರಪ್ಪ ಅಂತಂದ್ರೆ ರಿಯಾಕ್ಟ್ JS ಏನಾಕೈತಿ, ಸರ್ವರ್ ಇಸ್ ಸ್ಟಾರ್ಟಿಂಗ್, ಡೆವಲಪ್ಮೆಂಟ್ ಸರ್ವರ್ ಹಿಟ್ ಆಗಿ ಲೋಕಲ್ ಹೋಸ್ಟ್ 3000 ಅಂಥೇಳಿ ಬರ್ತೈತಿ. ಸೊ ಇಲ್ಲಿ ಏನು ಒಂದು ಎರರ್ ಕೊಡ್ತಪ್ಪ ಅಂತಂದ್ರೆ ಕಾಂಟ್ ರಿಸಾಲ್ವ್ ಅಂಥೇಳಿ ಎರರ್ ಕೊಡ್ತು. ಇದನ್ನ ಏನು ಮಾಡಿರಿ, ಈ ಕಾಂಟ್ ರಿಸಾಲ್ವ್ ಅಂದ್ರೆ ಈ ವೆಬ್ ವಿಟಲ್ಸ್ ಅಂತ ಏನೈತಲ್ಲ ಇದನ್ನು ಒಂದಿಷ್ಟು ಪಿ ಸಿ ಒಳಗೆ ಆಗಿರಂಗಿಲ್ಲ, ಒಂದಿಷ್ಟು ಇದು ಎರರ್ ಬಂತಪ್ಪ ಅಂತಂದ್ರೆ ಈ ಪ್ಯಾಕೇಜ್ ಇನ್ಸ್ಟಾಲ್ ಆಗಿಲ್ಲ ಅಂಥೇಳಿ ತಿಳ್ಕೊಬೇಕು. ಸೊ ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದಂದ್ರೆ ಫಸ್ಟ್ ಇದು ಆಲ್ರೆಡಿ ಸರ್ವರ್ ರನ್ನಿಂಗ್ ಐತಿ, ಇದನ್ನು ಸ್ಟಾಪ್ ಮಾಡಿರಿ. ಈಗ npm ಇನ್ಸ್ಟಾಲ್ ಅದನ್ನು ಏನು ಕಾಪಿ ಮಾಡ್ಕೊಂಡು ಬಂದಿರ್ತಾರೆ ವೆಬ್ ವಿಟಲ್ಸ್ ಅಂಥೇಳಿ, ಅದನ್ನು ನೀವೇನು ಮಾಡಿರಿ ಇನ್ಸ್ಟಾಲೇಷನ್ ಮಾಡಿದರೆ ಅದು ಏನಾಕೈತಿ ಸಾಲ್ವ್ ಆಕೈತಿ. ನಾವು ಒನ್ಸ್ ಅಗೇನ್ ನಾವು ರನ್ ಮಾಡೋಣ. npm ರನ್ ಮಾಡೋಕ್ಕೆ ನೀವು ಇದನ್ನು ಕ್ಲಿಯರ್ ಮಾಡ್ಕೊರಿ. ಫಸ್ಟ್ ಕ್ಲಿಯರ್ ಅಂತೇಳಿ ಕಮಾಂಡ್ ಹೊಡೆದ್ರೆ ಕ್ಲಿಯರ್ ಆಗುತ್ತೆ. npm ಸ್ಟಾರ್ಟ್ ಅಂದರೆ ಸೊ ಈಗ ಮತ್ತು ಅದು ಏನಾಕೈತಿ ಹೊಳ್ಳಿ ಸರ್ವರಿಗೆ ಕನೆಕ್ಟ್ ಆಕೈತಿ. ಲೋಕಲ್ ಹೋಸ್ಟ್ 3000 ಒಳಗೆ ಇದು ಹಳಿದಿದೆ, ಈ ಸದ್ದು ಹೊಸದು ಸ್ಟಾರ್ಟ್ ಆಗತೈತಿ ಮತ್ತು. ಸೊ ಈಗ ಏನಾಕೈತಿ ಸರ್ವರ್ನೊಳಗೆ ನೋಡಿರಿ ಇದು ಏನಾಯ್ತ ರಿಯಾಕ್ಟ್ ಆ್ಯಪ್ ಅಪ್ಲಿಕೇಶನ್ ಕರೆಕ್ಟಾಗಿ ಸೆಟಪ್ ಆಯ್ತು. ಈಗ ನಮಗೆ ಏನಾಗಬೇಕಾಗೈತಪ್ಪ ಅಂತಂದ್ರೆ ಇದು ಈ ಪೇಜ್ ಏನು ಕಾಣ್ತೈತಲ್ಲ ನಿಮ್ಗೆ, ಯಾವುದು ಇದು ಡಿಫಾಲ್ಟ್ ಪೇಜ್ ಎಲ್ಲಿಂದ ಬರ್ತೈತಿಪ್ಪ ಅಂತಂದ್ರೆ
ಸೊ SRC ಫೋಲ್ಡ್ರಿಗೆ ಹೋಗ್ರಿ, ಇಲ್ಲಿ ಆ್ಯಪ್ ಡಾಟ್ ಜೆ ಎಸ್ ಅಂತ ಐತಲ್ರಿ. ಸೊ ಈ ಆ್ಯಪ್ ಡಾಟ್ ಜೆ ಎಸ್ ಈ ಕಂಪೋನೆಂಟ್ ಏನೈತಲ್ಲ ಬೈ ಡಿಫಾಲ್ಟ್ ರನ್ ಆಕೈತಿ. ಇದು ಹೆಂಗೆ ಗೊತ್ತಾಕೈತಪ್ಪ ಅಂತಂದ್ರೆ ಇಂಡೆಕ್ಸ್ ಡಾಟ್ ಜೆ ಎಸ್ನೊಳಗೆ ಆ್ಯಪ್ ಅಂತೇಳಿ ನೀವು ಇಲ್ಲಿ ಕಾಲ್ ಮಾಡ್ಯಾರಲ್ಲ ಕಂಪೋನೆಂಟ್, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಪ್ ಅಂತ ಬಂತಲ್ಲ, ಇದು ಈ ಪೇಜ್ನಿಂದ ಅಂದ್ರೆ ಈ ಕಂಪೋನೆಂಟ್ನಿಂದ ಇದು ಬರಾಕತ್ತದ ಅಂತ ತಿಳ್ಕೊಬೇಕು. ಸೊ ನಮಗೆ ಏನು ಬೇಕಾಗೈತಪ್ಪ ಅಂತಂದ್ರೆ ಇಲ್ಲೊಂದು ಡ್ಯೂ ರಿಟರ್ನ್ ಮಾಡಕತ್ತಾರ. ನೀವು ಬೇಕಾದ್ರೆ ಇದನ್ನು ಫಸ್ಟ್ಗೇನೆ ಇದನ್ನು ಎಡಿಟ್ ಅಂತೇಳಿ ಕೊಟ್ಟಾರಲ್ಲ ಅವ್ರ, ಇದಕ್ಕೆ ಬೇಕಾದ್ರೆ ನಿಮ್ಮ ಹೆಸರು ಬರೋದು ನೋಡಿರಿ, ವಿಜಯ್ ಮಹಾಂತೇಶ್ ಅಂತೇಳಿ ಬರಿತೀನಿ, ಹೌದ್ರಾ? ಸೊ ಇದನ್ನು ಬರೋದಕ್ಕಿಂತ ಸೇವ್ ಮಾಡ್ಬೇಕು, ಇಲ್ಲಿ ಕಂಟ್ರೋಲ್ S ಹೊಡೆದು ಸೇವ್ ಮಾಡಿರಿ, ಅವಾಗ ಅಷ್ಟೇ ಎಫೆಕ್ಟ್ ಆಗುತ್ತೆ. ಇಲ್ಲಿ ವಿಜಯ್ ಮಹಾಂತೇಶ್ ಅಂತೇಳಿ ತೋರ್ಸಕತ್ತ, ಅಂದರೆ ಎಡಿಟ್ ನಾವು ಮಾಡಿದ್ದು ಕರೆಕ್ಟ್ ಆಗುತ್ತೆ. ಇಲ್ಲಿ ಒಂದು ನೀವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಈ ಡಿಫಾಲ್ಟ್ ಈ ಒಂದು ಕಂಪೋನೆಂಟ್ ಇಲ್ಲಿ ರಿಟರ್ನ್ನೊಳಗೆ ಒಂದು ಡ್ಯೂ ರಿಟರ್ನ್ ಮಾಡಕತ್ತೈತಿ. ಸೊ ಇದು ಒಂದು ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಬೈ ಡಿಫಾಲ್ಟ್ ಇಟ್ ವಿಲ್ ಬಿ ರಿಟರ್ನ್ ಓನ್ಲಿ ಒನ್ ಡ್ಯೂ. ಮತ್ತು ನಮಗೀಗ ಮೋರ್ ದೆನ್ ಒನ್ ಡ್ಯೂ ರಿಟರ್ನ್ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ನೋಡಿರಿ, ಇಲ್ಲಿ ಒನ್ ಡ್ಯೂ ಆದಮೇಲೆ ನಾನು ಏನು ಮಾಡ್ಬಿಡ್ತೀನಿ, ಇನ್ನೊಂದು ಡ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿರಿ. ಸೊ ಇಟ್ ಈಸ್ ಗಿವಿಂಗ್ ಆ್ಯನ್ ಎರರ್. ನೋಡಿರಿ ಎರರ್ ಕೊಡಕತ್ತೆ. ಅದಕ್ಕೆ ಬೈ ಡಿಫಾಲ್ಟ್ ಒಂದು ಕಂಪೋನೆಂಟ್ ಒಂದೇ ಡ್ಯೂ ರಿಟರ್ನ್ ಮಾಡ್ತೈತಿ. ನಮಗೆ ಏನಾರ ಮೋರ್ ದೆನ್ ಒನ್ ಡ್ಯೂ ರಿಟರ್ನ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ಇದನ್ನು ನಾನು ತೋರಿಸ್ತೀನಿ ನಿಮಗೆ, ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಇಲ್ಲಿ ಫ್ರ್ಯಾಗ್ಮೆಂಟ್ಸ್ ಅಂತ ಬರ್ತೈತಿ, ದಿಸ್ ಈಸ್ ಕಾಲ್ಡ್ ಅ ಫ್ರ್ಯಾಗ್ಮೆಂಟ್. ನೋಡಿ ಈ ಫ್ರ್ಯಾಗ್ಮೆಂಟ್ನೊಳಗೆ ಈ ಸದ್ದು ಏನು ಪ್ರಾಪರ್ಟಿ ಲೋಗೋ ಇದು ನಾನು ಅದನ್ನು ಲೋಗೋ ಯೂಸ್ ಮಾಡೋಕತ್ತಿಲ್ಲ, ಅದಕ್ಕೆ ಸಂಬಂಧ ಅದು ಏನು ಕೊಡಾಕತ್ತೈತಿ, ಇದು ಎರರ್ ಕೊಡಾಕತ್ತೈತಿ. ಲೋಗೋ ಈಸ್ ಡಿಕ್ಲೇರ್ಡ್ ಬಟ್ ವ್ಯಾಲ್ಯೂ ಇಸ್ ನೆವರ್ ರೀಡ್ ಅಂತೇಳಿ ನಾನು ಅದನ್ನು ತೆಗಿಬೇಕು. ಸೊ ಐ ವಿಲ್ ರಿಮೂವ್ ದಿಸ್. ಈಗ ನಾನು ಮೋರ್ ದೆನ್ ಒನ್ ಡ್ಯೂ ಐ ಆಮ್ ಏಬಲ್ ಟು ರಿಟರ್ನ್ ನೋಡ್ರಿ. ಸೊ ಇಲ್ಲಿ ಒಂದು ಡ್ಯೂ, ಇದೊಂದು ಡ್ಯೂ ಅಂತ ತಿಳ್ಕೊರಿ. ಓಕೆ, ಸೊ ಇದಕ್ಕೆ ನಾನು ಬಾಕ್ಸ್ 1 ಅಂತ ಕೊಡ್ತೀನಿ. ಸೊ B1. ಓಕೆ, ನೆಕ್ಸ್ಟ್ ಇನ್ನೊಂದು ಡ್ಯೂ ಬರಲೇನ. ಸೊ ನೆಕ್ಸ್ಟ್ ಐ ವಿಲ್ ಗೋ ಫಾರ್ ಒನ್ ಮೋರ್ ಡ್ಯೂ. ಹೌದ್ರೆ, ಇದಕ್ಕೆ ನಾನು ಏನು ಕೊಡ್ತೀನಿ, B2 ಅಂತೇಳಿ ಕೊಡ್ತೀನಿ. ಓಕೆ, ಸೊ ನೋಡಿರಿ ಇದ್ರೊಳಗೆ ಒಂದು ಡ್ಯೂ, ಇದ್ರೊಳಗೆ ಒಂದು ಡ್ಯೂ. ಈಗ ಹೆಂಗೆ ಕಾಣಿಸಾಕತ್ತೈತಿ ನಮ್ಮ ಪ್ರಾಜೆಕ್ಟ್ ನೋಡಿ, B1 ಮತ್ತು B2 ಅಂಥೇಳಿ ನಮಗೆ 2 ಡ್ಯೂಗಳು ರೆಡಿ ಆದವು. ಸೊ ಈಗ ನಮಗೆ ಏನು ಬೇಕಾಗಿತ್ತು ರೀ, 3 ಡಿವಿಷನ್ ಬೇಕಾಗ್ಯಾವ. ಸೊ ಐ ವಿಲ್ ಕಾಪಿ ದಿಸ್ ಅಗೇನ್, ಇಲ್ಲಿ 3ನೇ ಡ್ಯೂ ನೋಡಿ 3. ಇದನ್ನು ನಾನು ಏನು ಮಾಡ್ತೀನಿ, B3 ಅಂತ ಮಾಡ್ತೀನಿ. B3 ಇಲ್ಲಿ ಎಷ್ಟು ನಮ್ಮ ಬಾಕ್ಸ್ಗಳು ರೆಡಿ ಆದವು. ಡಿವಿಷನ್ ಈಸ್ ನಥಿಂಗ್ ಬಟ್ ಒಂದು ಬಾಕ್ಸ್ ಇದ್ದಂಗೆ ಅದು, ಅದರೊಳಗೆ ಕಂಟೆಂಟ್ ಹಾಕಿದಂಗೆ B1, B2 ಆ್ಯಂಡ್ B3. ಸೊ ಈಗ ನೋಡಿರಿ B1, B2 ಆ್ಯಂಡ್ B3. ನಿಮಗೆ ಎಕ್ಸಾಕ್ಟ್ ಡಿವಿಷನ್ ಒಂದು ಬಾರ್ಡ್ರ್ ಮಾಡ್ಬೇಕಂತಂದ್ರೆ ನೀವೇನು ಮಾಡ್ಬೇಕು, ಯು ಕ್ಯಾನ್ ಅಪ್ಲೈ ಸ್ಟೈಲ್. ಇದರೊಳಗೆ ರಿಯಾಕ್ಟ್ನೊಳಗೆ ಸ್ಟೈಲ್ ಹೆಂಗೆ ಇನ್ನರ್ ಸ್ಟೈಲ್ ನಾನು ತೋರ್ಸಾಕತ್ತೀನಿ. ಈಗ ಸ್ಟೈಲ್ ಹೋಗ್ರಿ. ಸೊ ಈಗ ಆಲ್ರೆಡಿ ಒಂದು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸ್ ಐತಿ. ನಾವು ಸ್ಟೈಲ್ ಬರೀಬೇಕಂದ್ರೆ ನಾವೊಂದು ಏನು ಮಾಡ್ಬೇಕು, ಜೇಸನ್ ಫಾರ್ಮೆಟ್ ಅಂದರೆ ಇನ್ನೊಂದು ಫ್ಲವರ್ ಬ್ರ್ಯಾಕೆಟ್ ಓಪನ್, ಫ್ಲವರ್ ಬ್ರ್ಯಾಕೆಟ್ ಕ್ಲೋಸು. ಇದು ಹೆಂಗೆ ಇರ್ತೈತಿಪ್ಪ ಅಂತಂದ್ರೆ ಒಂದು ಪ್ರಾಪರ್ಟಿಗೆ ಒಂದು ವ್ಯಾಲ್ಯೂ ಕಳಿಸ್ಬೇಕು ನೀವು. ಫಾರ್ ಎಕ್ಸಾಂಪಲ್ ನಾನು ಈಗ ಬಾರ್ಡರ್ ಸೆಟ್ ಮಾಡ್ಬೇಕು, ಬಾರ್ಡರ್ ಅಂಥೇಳಿ ಒಂದು ಪ್ರಾಪರ್ಟಿ ತೊಗೊಂಡೆ. ಸೊ ಇಲ್ಲಿ ಈಕ್ವಲ್ ಟು ಅಲ್ಲ ಕೊಲನ್ ಹಾಕ್ಬೇಕು, ಡಬಲ್ ಕೋಟ್ನಾಗ ಅದ್ರ ವ್ಯಾಲ್ಯೂ ಕಳಿಸ್ಬೇಕು ರೀ. ಫಾರ್ ಎಕ್ಸಾಂಪಲ್ ಇಲ್ಲಿ 3 ವ್ಯಾಲ್ಯೂ ಕಳಿಸ್ಬೇಕು ಬಾರ್ಡ್ರಿಗೆ. 1 ಪಿಕ್ಸಲ್ ಅದರ ಬಾರ್ಡರ್ದ ಲೆಂತ್ ಇರಲಿ, ಆಮೇಲೆ ಸಾಲಿಡ್. ಸೊ ಇದು ಸ್ಟೈಲ್ ಇದೆ, ಬಾರ್ಡರ್ ಸ್ಟೈಲ್ ರೆಡ್, ಅದು ಬಾರ್ಡರ್ ಕಲರ್. ಸೊ ಒಂದಕ್ಕೆ ಹಾಕಿ ನೋಡೋಣ. ಸೊ ಈ ಡಿವಿಷನ್ 1ಕ್ಕೆ ಬಾರ್ಡ್ರ್ ಹಾಕಿನಿ. ಈಗ ಹೆಂಗೆ ಕಾಣ್ತೈತಿ ನೋಡಿರಿ, ನಿಮಗೆ ಕರೆಕ್ಟ್ ಗೊತ್ತಾಗ ನೋಡಿರಿ. ಈ B1 ಇದು ಇಷ್ಟ ಐತಿ. ಸೊ ನಾ ಆಗಳೇನು ಹೇಳಿದ್ದೆ, ಡಿವಿಷನ್ ಈಸ್ ಎ ಬ್ಲಾಕ್ ಎಲಿಮೆಂಟ್. ಇಲ್ಲಿ ಮಗ್ಲ ಜಾಗ ಖಾಲಿ ಐತಿ, ಆದರೂ B2 ಇಲ್ಲಿ ತೊಗೊಳಕತ್ತಿಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೇಕು, ಈ ಸದ್ದು ಇದು ಟಾಸ್ಕ್ ನಮಗೆ ಮಗ್ಲ ಬರೋದು ಹೆಂಗೆ ಅಂಥೇಳಿ. ಇದನ್ನು ನಾವು ಏನು ಮಾಡೋಣ, ಇದನ್ನು ನಾವು ಒಂದಿಷ್ಟು ಹೈಟ್ ಆ್ಯಂಡ್ ವಿಡ್ತ್ ಸೆಟ್ ಮಾಡೋಣ. ನೋಡಿರಿ ಇದು ಬಾರ್ಡ್ರ್ ಇಲ್ಲಿಗೆ ಮುಗೀತೆ, ಅಂದರೆ ಈ ಪ್ರಾಪರ್ಟಿ ಇಲ್ಲಿ ಮುಗೀತು, ಒಂದು ಕಾಮ ಕೊಡ್ಬೇಕು. ನೆಕ್ಸ್ಟ್ ಹೈಟ್ ಅಂತೇಳಿ ಇನ್ನೊಂದು ಪ್ರಾಪರ್ಟಿ, ಹೈಟ್ ಇಲ್ಲಿ ಕೋಲನ, ಇದಕ್ಕೆ ಹೈಟ್ 150 ಪಿಕ್ಸಲ್ ಅಂತೇಳಿ ಕೊಡ್ತೀನಿ. ನೋಡಿರಿ 2ನೇ ಪ್ರಾಪರ್ಟಿ ಪಾಸ್ ಮಾಡಿದೆ. 3ನೇ ಪ್ರಾಪರ್ಟಿ ವಿಡ್ತ್. ಸೊ ಈ ವಿಡ್ತ್ ಏನಪ್ಪ ಅಂತಂದರೆ 150 ಇಡೋಣ, 150 ಪಿಕ್ಸಲ್. ಹೌದ್ರೆ, ಸೊ ಹಿಂಗೆ ಈ ಸದ ನಮ್ದು ಹೆಂಗೆ ಕಾಣ್ತೈತಿ ಡಿಸೈನ್ ನೋಡಿರಿ. ಇದೊಂದು ಬಾಕ್ಸ್ ರೆಡಿ ಆಯ್ತು. ಈಗ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗೈತಿ, ದಿಸ್ ಈಸ್ ವಾಟ್ ಒಂದು ಬಾಕ್ಸ್. ಅದ್ರೊಳಗೆ ಕಂಟೆಂಟ್ ಏನೈತಿ, B1. ಈ B1 ಟ್ರೈ ಟು ಮೇಕ್ ಸೆಂಟರ್ ಮಾಡೋಣ, ಟೆಕ್ಸ್ಟ್ ಅಲೈನ್. ಹೌದ್ರೆ, ಸೊ ಸೆಂಟರ್
ಈಗ ಏನು ಕಾಣಿಸ್ತೈತಿ ನೋಡೋಣ. ವಿಲ್ ಗೋ ಫಾರ್ ಡಿಸೈನ್. ನೋಡಿರಿ ಸೆಂಟ್ರ್ ಬಂತು ಹೌದ್ರೆ. ಸೊ ಹಿಂಗೆ ನೀವೇನು ಮಾಡ್ಬೇಕು, ನೀವು ಆ ಪ್ರಾಪರ್ಟಿಗಳನ್ನ ನೀವು ಇಂಟರ್ನೆಟ್ನಾಗ ಹುಡುಕಾಡಿದ್ರೆ ನಿಮಗೆ ಸಿಗ್ತೈತಿ, ಅದನ್ನು ನೀವು ಮಾಡ್ಬೋದು. ಸೊ ಇದನ್ನು H1 ಅಂದೊಳಗೆ ಕನ್ವರ್ಟ್ ಮಾಡೋಣ. ಸೊ B1 ಇದ್ದಿದ್ದೆ ನೋಡೋಣ H1 ಆದರೆ. ಸೊ ಈಗ B1 ಅಂತ ಕೊಡೋಣ. ಈಗ ಹೆಂಗೆ ಕಾಣ್ತೈತಿ ನೋಡಿರಿ. ಸೊ B1 ಕಾಣಕತ್ತ. ಸೊ ಹಿಂಗೇನೈತಲ್ಲ ನೀವು ಇದನ್ನು ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಅದ ಸೇಮ್ ಸ್ಟೈಲ್ ಎದಕ್ಕೆ ಅಪ್ಲೈ ಮಾಡೋಣ, B2ಗೆ ಅಪ್ಲೈ ಮಾಡೋಣ. ಓಕೆ. ಸೊ ಕಾಪಿ, ಸೊ ಡ್ಯೂ, ಈ ಡ್ಯೂವಿಗೆ ನಾನು ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಏನಾಗ್ಬೇಕು ರೀ, ಈ ಡ್ಯೂ H1 ಬರ್ಬೇಕಲ್ಲ, H1 ಆದರೆ. ಸೊ ಇದ್ರಾಗ ನಾ ಏನು ಮಾಡ್ಬಿಡ್ತೀನಿ, ಐಲ್ ಗೋ ಫಾರ್ B2 ಅಂಥೇಳಿ ಬರಿತೀನಿ. ಈಗ ನೋಡಿರಿ ಎರಡನೇ ಡಬ್ಬಿ ರೆಡಿ ಆತ ನೋಡಿರಿ, B1 B2. ಮತ್ತು ನಮಗೇನಾಗ್ಬೇಕು B3 ಅಗೇನ್ ಸೇಮ್ ಇದನ್ನೇ ಡ್ಯೂ ಕಾಪಿ ಮಾಡಿಬಿಡ್ತೀನಿ. ಕಾಪಿ ಈ B3ದ ಡ್ಯೂ ಇದನ್ನು ತೆಗೆದು ಅದನ್ನು ರಿಪ್ಲೇಸ್ ಮಾಡಿ, ಆಮೇಲೆ ಇದ್ರೊಳಗೆ ಕಂಟ್ರೋಲ್ ಜಟ್ ಏನೋ ಪ್ರಾಬ್ಲಮ್ ಆತ ಇದರಿಂದ. ಏನು ನೋಡ್ರಿ ನೀವು ನೆನಪಾರಬಾರ್ದು, ಈ ಡ್ಯೂ ಇದು ಓಪನಿಂಗ್ ಡ್ಯೂ, ಇದು ಕ್ಲೋಸಿಂಗ್ ಡ್ಯೂ, ಇದ್ರೊಳಗೆ ಇದೇನ್ರಿ ಇದೆ ಎಲಿಮೆಂಟ್. ಓಕೆ. ಸೊ ಇದನ್ನು ಹಿಂಗೆ ನೀವು ಕಲಿಬೇಕು. ಓಕೆ. ನೆಕ್ಸ್ಟ್ ಇದೊಂದು ಡ್ಯೂ, ಒಟ್ಟು ಟೋಟಲ್ 3 ಡ್ಯೂ ಆದ. 3 ಡ್ಯೂ ಹೆಂಗೆ ಕಾಣಕತ್ತ, ಹಿಂಗೆ ಕಾಣಕತ್ತ. ಇದು B2 ಇದ್ದಿದ್ದು ಐ ವಿಲ್ ಮೇಕ್ ಇಟ್ ಎಸ್ ಅನ್ B3 ಅಂತ ಮಾಡಿದೆ. ಓಕೆ. ಸೊ ಇದು ಒಂದಕ್ಕೆ ಕಲ್ತ್ರೆ ಸಾಕು. ಈಗ B1 ನೀವು ಹಿಂಗೆ ಇಟ್ಕೊಂಡು ಉಳ್ಕಾದೆಲ್ಲ B2 B3 ಸೇಮ್ ಅದಾವ, ಅದನ್ನು B1 B2 B3 ಅಂತ ಮಾಡ್ಕೊಂಡ್ರಿ. ಸೊ ನನಗೆ ಈಗ ಏನಾಗಬೇಕಾಗೈತಿ, ಈ 3 ಒಂದೇ ರೋದೊಳಗೆ ಬರ್ಬೇಕು. ಹೆಂಗೆ ಮಾಡೋದಪ್ಪ ಅಂತಂದ್ರೆ, ಈಗ ಈ ನಾ ಹೇಳಿದೆ ಡಿವಿಷನ್ ಈಸ್ ನಥಿಂಗ್ ಬಟ್ ಒಂದು ಬಾಕ್ಸ್. ಇದನ್ನು ನೋಡ್ರಿ, ಇದೊಂದು ಬಾಕ್ಸ್ ಇದ್ದಂಗೆ. ಈ 3 ಬಾಕ್ಸ್ಗಳನ್ನ ಇನ್ನೊಂದು ಬಾಕ್ಸ್, ಒಂದು ದೊಡ್ಡ ಬಾಕ್ಸ್ನ ಹಾಕೋಣ ಅಂತೇಳಿ ಒಂದು ಇಟ್ಕೊಳ್ಳೋಂತಿಲ್ಲ ಆದರೆ. ಸೊ ಐ ವಿಲ್ ಮೇಕ್ ಒಂದು ಬಾಕ್ಸ್ ಅಂದರೆ ಒಂದು ಡಿವಿಷನ್ ಕ್ರಿಯೇಟ್ ಮಾಡ್ತೀನಿ. ಸೊ ಐ ವಿಲ್ ಮೇಕ್ ಎ ಡಿವಿಷನ್ ಅಂದರೆ ಈ 3 ಡಿವಿಷನ್ಗಳನ್ನ ಅದರೊಳಗೆ ತಂದು ನಾನು ಏನು ಮಾಡ್ಬಿಡ್ತೀನಿ, ಹಾಕ್ತೀನಿ. ಅಂದ್ರೆ ಒಂದು ದೊಡ್ಡ ಡಬ್ಬಿ ಒಳಗೆ 3 ಸಣ್ಣ ಡಬ್ಬಿ ಹಾಕಿದಂಗೆ. ಸೊ ಇದನ್ನು ನಾವು 3 ಏನು ಮಾಡ್ಬಿಡ್ತೀನಿ, ಕಟ್. ನೀವು 3 ಕರೆಕ್ಟ್ ಕಟ್ ಕಾಪಿ ಪೇಸ್ಟ್ ಮಾಡ್ಕೊರಿ. ಸೊ ಇದ್ರೊಳಗೆ ನಾನು ಏನು ಮಾಡ್ತೀನಿ, ಪೇಸ್ಟ್. ನೋಡಿ, ಒಂದು ದೊಡ್ಡ ಡಬ್ಬಿ ಒಳಗೆ ಸಣ್ಣ ಡಬ್ಬಿ ಹಾಕಿದೆ, ಮತ್ತು ಏನಾಗಲಿಲ್ಲ, ಏನೂ ಚೇಂಜಸ್ ಆಗಲಿಲ್ಲ. ಬಟ್ ದೊಡ್ಡ ಡಬ್ಬಿಗೆ ಒಂದು ಪ್ರಾಪರ್ಟಿ ಸೆಟ್ ಮಾಡ್ತೀನಿ. ಪ್ರಾಪರ್ಟಿ ಸ್ಟೈಲ್ ಸೆಟ್ ಮಾಡ್ತೀನಿ ನೋಡ್ರಿ. ಸ್ಟೈಲ್ ಮತ್ತೊಂದು ಫ್ಲವರ್ ಬ್ರಾಕೆಟ್ ಬರೀಬೇಕು. ಅದರೊಳಗೆ ಡಿಸ್ಪ್ಲೇ ಅಂತ ಮಾಡ್ತೀನಿ. ದಿಸ್ ಈಸ್ ದ ಪ್ರಾಪರ್ಟಿ. ಇದೇ ಮೇನ್ ಆಟ ಮಾಡೋದು. ಓಕೆ. ಡಿಸ್ಪ್ಲೇ ಈಕ್ವಲ್ ಟು ಇಲ್ಲಿ ನೀವೇನು ಮಾಡ್ಬೇಕು, ಪ್ಲಸ್ಕ್ ಅಂತ ಮಾಡಿಬಿಟ್ರಿ. ಈ ಡಿಸ್ಪ್ಲೇ ಪ್ಲಸ್ಗೆ ಮಾಡಿದ್ರಪ್ಪ ಅಂತಂದ್ರೆ ಈಗ ನೋಡಿರಿ B1 B2 B3 ನಿಮ್ದು ಇದು ಟಾಸ್ಕ್ ಏನಾಯ್ತು, ಕಂಪ್ಲೀಟ್ ಆತ. ಸೊ ನಿಮಗೆ ಇದನ್ನು ಈ ಸದ್ದು ಏನಾಗಬೇಕಾಗೈತಿ, ಇದನ್ನು ಸೆಂಟ್ರ್ ತರಿಸ್ಬೇಕಾಗೈತಿ. ಆದರೆ ಈಗ ಎರಡನೇ ಪ್ರಾಪರ್ಟಿ ಆದರೆ ಜಸ್ಟಿಫೈ ಕಂಟೆಂಟ್. ಆದರೆ ಇದನ್ನು ಏನು ಮಾಡ್ಬೇಕು, ಕ್ಯಾನ್ ಮೇಕ್ ಇಟ್ ಆಸ್ ಅ ಸೆಂಟ್ರ್ ಅಂತ ಮಾಡಿದ್ರೆ ಆಕೈತೇನು ಕೆಲಸ. ಓಕೆ. ನೋಡಿರಿ ಹಿಂಗೆ ನೀವೇನು ಮಾಡ್ಬೇಕು, ಇದನ್ನು ಟ್ರೈ ಮಾಡ್ಬೇಕು. ನೋಡಿರಿ ಇಲ್ಲಿ B1 B2 ಅಂತ ಬಂತು. ಇಲ್ಲಿ ನಡಬರ್ಕ ಒಂದು ಸ್ವಲ್ಪ ಸ್ಪೇಸ್ ಇದ್ದರೆ ಚಲೋ ಇರ್ತಿತ್ತು ಅಂತ ನಿಮ್ಗೆ ಅನಿಸಿದ್ರೆ ಗೋ ಫಾರ್ ಅ B2. ಎಲ್ಲೈತಿ B2, ಇಲ್ಲೈತಿ B2. ಇದಕ್ಕೇನು ಮಾಡಿರಿ, ಮಾರ್ಜಿನ್ ಲೆಫ್ಟ್ ಅಂತೀವಿ ನಾವು. ಏನಂತೀವಿ, ಮಾರ್ಜಿನ್ ಲೆಫ್ಟ್ ಅಂತ ಐತಿ ನೋಡಿರಿ. ಮಾರ್ಜಿನ್ ಲೆಫ್ಟ್. ಇಲ್ಲಿ ನೀವೇನು ಮಾಡಿರಿ, ಒಂದು 10 ಪಿಕ್ಸೆಲ್ ಕೊಟ್ರೆ ಏನಾಕೈತಿ, ಮಾರ್ಜಿನ್ ಲೆಫ್ಟ್ ಯಾವ್ದು ಇರ್ತೈತಲ್ಲ ಅದರಿಂದ ಒಂದು ಮಾರ್ಜಿನ್ ತೊಗೋತೈತಿ. ಸೊ ನೋಡಿ, ಮಾರ್ಜಿನ್ ಲೆಫ್ಟ್. ಹಿಂಗೆ ನೀವು ಏನು ಮಾಡ್ಬೇಕು, CSS ಟ್ರೈ ಮಾಡ್ಬೇಕು. ಸೊ ಹಂಗಾದಾಗ ನಿಮಗೇನಾಕೈತಿ, ಒಂದು ಮಸ್ತ್ ಡಿಸೈನ್ ನಿಮಗೆ ಸಿಗ್ತೈತಿ. ಅದಕ್ಕೆ ನೀವು ಈ ಫ್ಲೆಕ್ಸ್ ಅನ್ನೋದು ನೀವು ಮುಂದೆ ಪ್ರಾಜೆಕ್ಟ್ನೊಳಗೆ ನೀವೇನು ಮಾಡ್ಕೋಬೇಕು, ಯೂಸ್ ಮಾಡ್ಕೊತೀರಿ ನಿಮ್ಮ ಪ್ರಾಜೆಕ್ಟ್ನಾಗ. ಇದು ಭಾಳ ಯೂಸ್ ಆಕೈತಿ. ಇದನ್ನು ನೀವು ಪರ್ಫೆಕ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ಇದು ನಿಮ್ಗೆ ಗೊತ್ತಾಕೈತಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಒಂದು ಭೇಟಿ ಹಾಕಿನಿ. ಟಿಲ್ ದೆನ್ ಟೇಕ್ ಕೇರ್. ನಮಸ್ತೆ.